ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರ್ ಭಯಂ ಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ ಧನ್ವಂತರಿಂ ರಮಾನಾಥಂ ಸರ್ವರೋಗ ನಿವಾರಕಂ. ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಆಯುರ್ವೇದ ಇವತ್ತಿನ ದಿನಮಾನಗಳಲ್ಲಿ ಟೈಮ್ ಟೆಸ್ಟೆಡ್ ಸೈನ್ಸ್ ಅಂದ್ರೆ ತಪ್ಪಾಗಲಾರದು. ಯಾಕೆ ಅಂತಂದ್ರೆ ಇವರ ಮದುವೆ ಸಮಯದಲ್ಲಿ ಸುಮಾರು ಬರೀ 50 kg 45ರಿಂದ 50 kg ಇದ್ರಂತೆ. ಇವತ್ತು 128-30 kg ಆಸುಪಾಸಿನಲ್ಲಿ ಅವರ ತೂಕ ಬಂದಿದೆ. ಇವ್ರಿಗೂ ಸಹ 120 kg ತೂಕ ಇದೆ. ಇದಕ್ಕೆ ಕಾರಣವನ್ನ ನಾವು ಹುಡುಕ್ತಾ ಹೋದಾಗ ಇವರಿಗೆ ಸ್ಟೇಟಸ್ ಅಸ್ತಮ್ಯಾಟಿಕಸ್ ಮತ್ತು ವೀಜಿಂಗ್ ರಾಂಕೈ ಆಗಿಂದಾಗಲೇ ಬರ್ತಕ್ಕಂತಹ ಸಂದರ್ಭ. ಇವರು ಬಳ್ಳಾರಿ ಮತ್ತು ಆಂಧ್ರ ಪ್ರದೇಶದ ಒಂದು ಗಡಿ ಭಾಗದಲ್ಲಿ ಇರುವಂತವರು. ಇವರಿಗೆ ಈ IV ಜಾಗದಲ್ಲಿ ಇಂಜೆಕ್ಷನ್ ಹಾಕ್ತಿದ್ರಂತೆ. ಮೇ ಬಿ ಕೆಲವು ಈ ಅಸ್ತಮಕ್ಕೆ ಸಂಬಂಧಿಸಿದ ಇಂಜೆಕ್ಷನ್ಗಳನ್ನ ಮೇ ಬಿ ಔಷಧಿಗಳನ್ನ ಬಳಸಿದ್ದರಿಂದ ಔಷಧಿಗಳ ಒಂದು ಏನು ಅಡ್ವಾನ್ಸ್ ಡ್ರಗ್ ರಿಯಾಕ್ಷನ್ ADR ಅಂತ ಕರಿತೀವಿ, ಮೇ ಬಿ ಅದರಿಂದ ಆಗಿರ್ಬೋದೇನೋ. ಹಾಗಂದು ಹೇಳಿ ನಾವು ವಿಷ ಚಿಕಿತ್ಸೆಗೆ ಅನುಗುಣವಾಗಿ, ತಮಕ ಶ್ವಾಸಕ್ಕೆ ಅನುಗುಣವಾಗಿ, ಸ್ಥೌಲ ಚಿಕಿತ್ಸೆಗೆ ಅನುಗುಣವಾಗಿ ಆಯುರ್ವೇದದಲ್ಲಿ ತಿಳಿಸಿರುವ ಸಿದ್ಧಾಂತದ ಹಿನ್ನೆಲೆಯಲ್ಲಿ ತಿಳಿಸಿರುವ ವಮನ ಚಿಕಿತ್ಸೆಯನ್ನ ನಾವು ಇವತ್ತು ಅವರಿಗೆ ಕೈಗೊಂಡು, ವಮನ ಚಿಕಿತ್ಸೆಯಲ್ಲಿ ಅವರಿಗೆ ಬಹಳಷ್ಟು ಕಫದೋಷಗಳನ್ನು ಉತ್ಕ್ಲೇಶತೆ ಇತ್ತು, ಹಾಗೂ ಇವರಿಗೆ ಪಿತ್ತ ಪ್ರಧಾನವಾದ ಕಫವಿದೆ. ಹಾಗಾಗಿ ಇವರಿಗೆ ಮೈಗ್ರೇನ್ ಕಂಟಿನ್ಯೂಸ್ ಬಾಧಿಸುತ್ತೆ. ಜೊತೆಗೆ ಸ್ಥೌಲ್ಯ, ಜೊತೆಗೆ ಬೇರೆ ಬೇರೆ ಸಮಸ್ಯೆಗಳು, ಅಜೀರ್ಣ, ಊರ್ಧ್ವಜ ಆಮ್ಲ ಪಿತ್ತ, ಹಾಗೆ ಬಹಳ ಸಮಸ್ಯೆಗಳಿದೆ. ಇವ್ರಿಗೂ ಕೂಡ ಅದೇ ಸಮಸ್ಯೆ. ಬಹಳಷ್ಟು ಈ ಸಮಸ್ಯೆಗಳಿರೋದ್ರಿಂದ ಅವರಿಗೆ ನಾವು ಈ ಚಿಕಿತ್ಸೆಯನ್ನ ತೆಗೆದುಕೊಂಡಿದ್ದೇವೆ. ಗೃದ್ರಸಿ ಮತ್ತು ಇವರಿಗೆ ವಿಶ್ವಾಸಿ ಕೂಡ ಇದೆ. ಈ ಎಲ್ಲಾ ಸಮಸ್ಯೆಗೂ ಇವತ್ತು ವಮನವನ್ನ ಮಾಡಿಸಿದ್ದೇವೆ. ಹಿಂದೆ ಒಂದು 6 ತಿಂಗಳ ಹಿಂದೆ ನಮ್ಮ ಹತ್ರ ಒಂದು ಔಷಧಿ ತೆಗೆದುಕೊಂಡು ಇವರು ಹೋಗಿದ್ರು. ಆ ಔಷಧಿಯಲ್ಲಿ ಉತ್ತಮವಾದ ಫಲಿತಾಂಶ ಕಂಡಿದ್ದರಿಂದ ಮತ್ತೆ ಅವರು ಈ ಚಿಕಿತ್ಸೆ ಬಂದಿದ್ದಾರೆ. ಈ ಚಿಕಿತ್ಸೆಯನ್ನ ಮುಗಿಸಿದ್ದೇವೆ. ನೇರವಾಗಿ ಅವರನ್ನೇ ಕೇಳಿ ಅವರು ಯಾವ ತರ ಒಂದು ಅಭಿಪ್ರಾಯವನ್ನ ಈ ಆಯುರ್ವೇದ ಬಗ್ಗೆ ತಿಳಿಸ್ತಾರೆ ಅನ್ನೋದನ್ನ ನೀವು ನೇರವಾಗಿ ಕೇಳಬಹುದು. ವೀಕ್ಷಕರೇ, ಹೇಳಿ, ನಿಮ್ಗೆ ಏನ್ ಅನ್ಸುತ್ತೆ? ಈಗ 6 ತಿಂಗಳಿಂದ ಚಿಕಿತ್ಸೆ ತಗೊಂಡಿದ್ರಿ, ನಿಮ್ ಸಮಸ್ಯೆ ಈ ಔಷಧಿಗಳ ತೆಗೆದುಕೊಂಡು ದಪ್ಪ ಆಗಿತ್ತು. ನಿಮ್ಮ ಅಮ್ಮರು ಕೂಡ 50 kg ಇಂದ ಸುಮಾರು 130 kg ಬಂದಿದ್ದಾರೆ. ನಿಮ್ಗೆ ಅಸ್ತಮ, ಸಯಾಟಿಕ, ಸೊಂಟ ನೋವು, ಕುತ್ತಿಗೆ ನೋವು, ವೀಸಿಂಗ್ ಪ್ರಾಬ್ಲಮ್ಮು, ಅಲರ್ಜಿ, ಮೈಗ್ರೇನ್ ಇವೆಲ್ಲ ಇದೆ. ಇವೆಲ್ಲದ್ರ ಬಗ್ಗೆ ಏನ್ ಹೇಳ್ತೀರಾ? ಆಯುರ್ವೇದ ಔಷಧಿ ತಗೊಂಡ್ಮೇಲೆ ನಮ್ಗೆ ಬಹಳ ಗುಣ ಆಗಿದೆ. ಅದು ಮತ್ತೆ ಬರೋಕ್ಕಾಗಲಿಲ್ಲ, 6 ತಿಂಗಳಾಗ್ಬಿಡ್ತು ನಮ್ಗೆ ಬರೋಕ್ಕೆ. ಸಾರ್ ಮೇಲೆ ಒಂದು ಭರವಸೆದಿಂದ ಅಲ್ಲಿ ಯೂಟ್ಯೂಬ್ನಲ್ಲಿ ನೋಡಿ ಬಂದಿದ್ದೀವಿ. ಇಲ್ಲೆಲ್ಲ ಸಾರೆಲ್ಲ ಮಾಡಿಸೋದೆಲ್ಲ ಚೆನ್ನಾಗಿ ಅನಿಸ್ತಿದೆ ನಮಗೆ. ಅಲ್ಲ, ಔಷಧಿ ತಗೊಂಡಿದ್ರಲ್ಲ 6 ತಿಂಗಳು, ಆ ಔಷಧಿ ಹೇಗಾಗಿತ್ತು? ಚೆನ್ನಾಗಿತ್ತು ಸರ್. ನಿಮ್ ಕಾಯಿಲೆ ಗುಣವಾಗಿತ್ತಾ? ಗುಣ ಆಗಿದೆ. ನಿಮ್ಗೆ ಹೇಗೆ ಅನ್ಸುತ್ತಮ್ಮ? ಈಗ 55 kg ಇದ್ರೆ ಗುಣ ಆಗಿದೆ. ಸೊ ಅಮ್ಮೋರಾದ್ರೆ ಇಂಗ್ಲಿಷ್ ಮೆಡಿಸನ್ ಬಿಟ್ಬಿಟ್ಟಿದ್ರು ಅವಾಗ. ತಗೊಂಡು ಅದ್ರ ಮೇಲೆ ಭರವಸೆನ ಹೋಗ್ಬಿಟ್ಟಿತ್ತು. ಹಾಗಾಗಿ ತಗೊಂಡ್ರು ರಿಯಾಕ್ಷನ್ ಆಗ್ತಿತ್ತು. ಈ ಮೆಡಿಸನ್ ಯೂಸ್ ಮಾಡುವಾಗ ಅದನ್ನ ಅಸಲು ಇದೇನು ಮಾಡಿಲ್ಲ. ಅವ್ರ ಔಷಧಿಗಳೆಲ್ಲ ಬಿಟ್ಬಿಟ್ರು. ಆದ್ರೂ ಈ ಔಷಧಿಗಳು ನಿಮ್ಗೆ ಒಳ್ಳೆ ಕೆಲಸ ಮಾಡಿದೆ. ಹೀಟ್ ಆಗ್ತಿತ್ತು. ಆಯುರ್ವೇದಿಕ್ ಅಂದ್ರೆ ಹೀಟ್ ಕೂಡ ಆಗ್ತಾ ಇತ್ತು. ಎಲ್ಲ ಚೆನ್ನಾಗಿ. ಓಕೆ, ಇದು ಯಾಕೆ ನಾನು ಬಿಗಿನಿಂಗ್ ಅಲ್ಲೇ ಆಯುರ್ವೇದ ಟೈಮ್ ಟೆಸ್ಟೆಡ್ ಸೈನ್ಸ್ ಅಂತ ಕರೆದೆ ಅಂತಂದ್ರೆ, ಸುಮಾರು 5 ವರ್ಷಗಳ ಕಾಲದ ಹಿಂದೆ ಬರೆದಿರತಕ್ಕಂತಹ ಸಿದ್ಧಾಂತಗಳು ಇವತ್ತು ಕೂಡ ಸತ್ಯ. ಅದು ತ್ರಿಕಾಲ ಜ್ಞಾನ, ತ್ರಿವರ್ಗ ಸಾಧ್ಯ ಅಂತ ಕರೀತಾರೆ. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಮತ್ತು ಈ ಎಲ್ಲ ಕಾಲಘಟ್ಟಕ್ಕೂ ಕೂಡ ಆ ಹೇಳಿದ ಸಿದ್ಧಾಂತ ಎಂದೂ ಚೇಂಜ್ ಆಗೋದಿಲ್ಲ. ಇದು ರಿಸರ್ಚ್ ಅನ್ನ ಮೀರಿರುವಂತಹ ಸೈನ್ಸು. ಹಾಗಾಗಿ ಈ ರೋಗಿಗಳಿಗೆ ಉತ್ತಮವಾದ ಫಲಿತಾಂಶ ಮತ್ತು ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡಲು ಆಯುರ್ವೇದದ ಪ್ರಾಮುಖ್ಯತೆ ಇವತ್ತಿನ ಸಮಾಜಕ್ಕೆ ಬಹಳಷ್ಟು ಅವಶ್ಯಕತೆ ಇದೆ ಅಂತ ಹೇಳ್ತಾ, ಇವತ್ತಿನ ನಮ್ಮ ಮತ್ತು ನಮ್ಮ ತಂಡದ ಟೀಮಿನ ಒಂದು ಚಿಕಿತ್ಸೆಯನ್ನ ಮುಗಿಸಿ ಇವತ್ತಿನ ಈ ಸಂದರ್ಶನವನ್ನ ಮುಗಿಸ್ತೀವಿ. ನಮಸ್ಕಾರ.